ಎಪಿಸೋಡ್ 157. ಬಾಂಬ್ ಆಪ್ರೇಟ್ ಮಾಡೋದು ನಿತ್ಯಗೆ ನೀರು ಕುಡ್ದಷ್ಟು ಸುಲಭ. ಪೂರ್ಣಚಂದ್ರ ಶಾಸ್ತ್ರಿಗಳ ಹತ್ರ ನಿತ್ಯ ಶರತ್ ಜಾತಕ ತೋರಿಸಿದ ಸುಮತಿ ಅವರು ನಾಗರಕಟ್ಟೆಯ ಹತ್ರ ಕಣ್ಣೀರು ಹಾಕ್ತಾ ಕುಳಿತಿದ್ರು. ಅವ್ರನ್ನ ಹುಡುಕೊಂಡು ಅಲ್ಲಿಗೆ ಬಂದ ನಿತ್ಯನ ನೋಡಿ ಪಟ್ ಅಂತ ಹಿಂದೆ ತಿರುಗಿ ಕಣ್ಣೊರೆಸ್ಕೊಂಡ್ರು. ಅಮ್ಮ, ನಿಮ್ಮನ್ನು ಎಲ್ಲೆಲ್ಲಿ ಹುಡ್ಕೋದು, ಯಾಕೆ ಇಲ್ಲಿ ಕುಳ್ತಿದ್ರಿ, ಬನ್ನಿ ಹೋಗೋಣ ಅಂದ್ಲು ನಿತ್ಯ. ಸುಮತಿ: ಹಾಂ ನಿತ್ಯ, ಇಲ್ಲೇ ಪ್ರದಕ್ಷಿಣೆ ಆಗ್ತಾ ಇದ್ದೆ, ಹಾಗೆ ಸುಮ್ಮನೆ ಕೂತಿದ್ದೆ ಅಷ್ಟೆ. ಸರಿ, ನಡಿ ಹೊರಡೋಣ. ಮನೆಯಲ್ಲಿ ರಾಧಾನ ನೋಡ್ಕೊಳ್ಳೋಕ್ಕೆ ಅತ್ತೆ ಒಬ್ಬರೇ ಕಷ್ಟ ಆಗ್ಬೋದು, ಅವ್ರಿಗೆ ಬೇರೆ ಮಂಡಿ ನೋವು ಅಂತಾರೆ. ನಿತ್ಯ: ಸರಿ ಅಮ್ಮ, ಬನ್ನಿ ಅಂತ ಅಲ್ಲಿಂದ ಹೋಗೋಕೆ ಮುಂದಾದರು. ಆದರೆ ದೇವಸ್ಥಾನದಲ್ಲಿ ಎಲ್ಲರೂ ಚೆಲ್ಲಾಪಿಲ್ಲಿಯಾಗಿ ತಿಕ್ಕಾಪಾಲಾಗಿ ಓಡಾಡ್ತಾ ಇರೋದು ನೋಡಿ ಗಾಬರಿಯಿಂದ ಏನಾಯಿತು, ಯಾಕೆಲ್ಲರೂ ಈಗ ಓಡಾಡ್ತಾ ಇದ್ದಾರೆ ಅಂತ ಬನ್ನಿ ಅಮ್ಮ ನೋಡೋಣ ಅಂತ ಮನೆಯವರು ಇರೋ ಕಡೆ ಬರ್ತಾಯಿದ್ರು. ಅಲ್ಲೊಬ್ಬ ಅಯ್ಯೋ ಬೇಗ ಓಡಿ ಓಡಿ ಅಂತ ಓಡ್ತಿರೋರನ್ನ ನಿಲ್ಲಿಸಿ, ಏಯ್ ಹಲೋ, ಒಂದು ನಿಮಿಷ, ಏನಾಯಿತು, ಯಾಕೆ ಈಗ ಓಡ್ತಾ ಇದ್ದೀರಾ ಅಂತ ಕೇಳಿದ್ಲು ನಿತ್ಯ. ವ್ಯಕ್ತಿ: ಬಾಂಬ್ ಬಿಟ್ಟಿದ್ದಾರೆ, ದೇವಸ್ಥಾನದಲ್ಲಿ ಬಾಂಬ್ ಇದೆಯಂತೆ, ಓಡಿ ಓಡಿ ಬೇಗ, ಎಲ್ಲರೂ ಇಲ್ಲಿಂದ ಓಡೋಗಿ. ಅಲ್ಲಿ ನಿಲ್ಲದೆ ಓಡೇ ಬಿಟ್ಟ. ಸುಮತಿ: ಅಯ್ಯೋ ದೇವ್ರೆ, ಯಾ ಪಾಪಿಗಳಪ್ಪ, ದೇವಸ್ಥಾನಕ್ಕೂ ಬಾಂಬ್ ಇಟ್ಟೋರು, ಎಲ್ಲರೂ ಈ ರೀತಿ ಓಡಿ ಹೋಗ್ತಾ ಇದ್ದಾರೆ, ನಮ್ಮ ಮನೆಯವರೆಲ್ಲ ಎಲ್ಲಿ ಅಂತ ಹುಡ್ಕೋದಪ್ಪ, ಯಾರಿಗೂ ಏನೂ ಆಗದೆ ಇರಲಿ ದೇವ್ರೇ ಅಂತ ಬೇಡ್ಕೊಂಡ್ರು. ನಿತ್ಯ: ಅಮ್ಮ, ನೀವು ಗಾಬರಿ ಆಗಬೇಡಿ, ಬನ್ನಿ ಅಂತ ಅವ್ರ ಕೈ ಹಿಡಿದು ಕರ್ಕೊಂಡು ಹೋದ್ಲು. ಈ ಕಡೆ ಸ್ಟೇಷನ್ನಲ್ಲಿ ತನ್ನ ಕೆಲಸ ಮಾಡ್ತಾ ಇದ್ದ ACP ವಿನಯ್ ಕುಮಾರ್ಗೆ ಯಾರೋ ಒಬ್ರು ಕಾಲ್ ಮಾಡಿ, ಸರ್ ಸರ್, ಶ್ರೀ ಸೂರ್ಯನಾರಾಯಣ ಸ್ವಾಮಿ ದೇವಾಲಯಕ್ಕೆ ಬಾಂಬ್ ಇಟ್ಟಿದ್ದಂತೆ, ಬೇಗ ಬನ್ನಿ ಅಂತ ವಿಷಯ ಮುಟ್ಟಿಸಿದ್ರು. ACP ವಿನಯ್ ಕುಮಾರ್: ವಾಟ್, ಸೂರ್ಯನಾರಾಯಣ ಸ್ವಾಮಿ ದೇವಾಲಯಕ್ಕೆ ಬಾಂಬ್ ಇಟ್ಟಿದ್ದಾರಾ? ಓಕೆ, ಐ ವಿಲ್ ಬಿ ದೇರ್ ಇನ್ 20 minutes ಅಂತ ಹೇಳಿ ಕಾಲ್ ಕಟ್ ಮಾಡಿ ತನ್ನ ಸಿಬ್ಬಂದಿ ಜೊತೆಗೆ ದೇವಸ್ಥಾನಕ್ಕೆ ಹೊರಟ. ಎಲ್ಲರೂ ಒಂದೇ ಕಡೆ ಸೇರಿದ್ರು. ಅಲ್ಲಿಂದ ಹೋಗೋಕೆ ಮುಂದಾದಾಗ ಗೊತ್ತಾಗಿದ್ದು ಅವರೊಟ್ಟಿಗೆ ಪುಟಾಣಿ ಚಿರು ಇಲ್ಲ. ಎಲ್ಲರೂ ಕಂಗಾಲಾಗಿ ಒಬ್ಬರು ಒಂದೊಂದು ಕಡೆ ಹುಡ್ಕೋಕೆ ಶುರು ಮಾಡಿದ್ರು. ಸುಮತಿ: ಅಯ್ಯೋ ದೇವ್ರೆ, ನಮ್ಮ ಪುಟಾಣಿಗೆ ಏನೂ ಆಗದೆ ಇರಲಪ್ಪ. ಶರತ್: ಅಮ್ಮ, ಗಾಬರಿ ಆಗಬೇಡಿ, ನಾನು ನೋಡ್ತೀನಿ. ಅಲ್ಲಿಂದ ಹುಡುಕೊಂಡು ಹೊರಟ. ನಿತ್ಯ ಕೂಡ ದೇವಸ್ಥಾನದ ಒಳಗಡೆ ಹೋದ್ಲು. ದೇವಸ್ಥಾನದಲ್ಲಿ ಬಾಂಬ್ ಇದೆ ಅಂತ ಗೊತ್ತಾಯಿತು ಹೊರತು ಎಲ್ಲಿದೆ ಅಂತ ಗೊತ್ತಾಗಲಿಲ್ಲ. ತಕ್ಷಣ ಅಲ್ಲಿಗೆ ಬಂದ ವಿನಯ್ ಕುಮಾರ್ ಇಮಿಡಿಯೇಟ್ ಆ್ಯಕ್ಷನ್ ತೊಗೊಂಡು ಬಾಂಬ್ ಎಲ್ಲಿಟ್ಟಿದ್ದಾರೆ ಅನ್ನೋದನ್ನು ಹುಡುಕೋ ಕಾರ್ಯಾಚರಣೆ ಶುರು ಮಾಡಿದರು. ವಿನಯ್ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ಕೋತಾ ಹೋಗ್ತಾ ಇದ್ದವನು ಆ ಕಡೆಯಿಂದ ಪದ್ಮ ಅವರನ್ನು ಹುಡುಕ್ತಾ ಬರ್ತಿದ್ದ ಲಾವಣ್ಯನ ನೋಡ್ದ. ಓ, ಮಿಸ್ ಲಾವಣ್ಯ ರುದ್ರಪ್ರಸಾದ್ ರವರು, ನಾನು ಅಂದ್ಕೊಂಡೆ ದೇವಸ್ಥಾನದಲ್ಲಿ ಯಾರಪ್ಪ ಬಾಂಬ್ ಇಡೋ ಸಾಹಸ ಮಾಡೋರು ಅಂತ. ಆದರೆ ನೀವಿಲ್ಲಿ ಆರಾಮಾಗಿ ಓಡಾಡ್ತಾ ಇರೋದು ನೋಡ್ತಾ ಇದ್ರೆ ಯಾಕೋ ದೇವಸ್ಥಾನದಲ್ಲಿರೋ ಬಾಂಬ್ಗೂ ನಿನಗೂ ಲಿಂಕ್ ಇರೋ ಹಾಗೆ ಕಾಣಿಸ್ತಾ ಇದೆಯಲ್ಲ, ಏನು ಸಮಾಚಾರ? ಇದರಲ್ಲಿ ಏನಾದರೂ ನಿನ್ನ ಕೈವಾಡ ಇದೆ ಅಂತ ಗೊತ್ತಾಗಬೇಕು ನಿನಗಿದೆ ಅಂದ. ಲಾವಣ್ಯ: ನೋಡು, ಅನಿಷ್ಟಕ್ಕೆಲ್ಲ ಶನೀಶ್ವರನೇ ಕಾರಣ ಆಗಿರೋದಿಲ್ಲ, ಹಿಂದೆ ಮುಂದೆ ತಿಳ್ಕೊಳ್ದೆ ಮಾತಾಡಬೇಡ ಅಂದ್ಲು. ವಿನಯ್: ಹಲೋ ಮಿಸ್ ಲಾವಣ್ಯ ರುದ್ರಪ್ರಸಾದ್ರವರೇ, ಡೋಂಟ್ ಕಾಲ್ ಮೀ ಸಿಂಗ್ಯುಲರ್ಲಿ, ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್. ನೀನು ತಾನು ಅಂತ ಮಾತಾಡೋಕ್ಕೆ ನಾನೇ ನಿನ್ನ ಲವರ್ ಅಲ್ಲ, ನೆನಪಿರಲಿ ಅಂದ. ಲಾವಣ್ಯ ಅವನ್ನೇ ಗುರಾಯಿಸಿ, ನೋಡಿ, ಮೊದಲು ಹೋಗಿ ನಿಮ್ಮ ಕೆಲಸ ನೋಡಿ ಅಂದ್ಲು. ವಿನಯ್: ಪರವಾಗಿಲ್ಲ ಲಾವಣ್ಯ, ಹೇಳಿದ ತಕ್ಷಣ ಮರ್ಯಾದೆ ಜೊತೆಗೆ ಆರ್ಡರ್ ಕೂಡ ಚೆನ್ನಾಗೇ ಮಾಡ್ತೀಯಾ, ಇರಲಿ, ನೀನು ಹೇಳ್ದಾಗೆ ಮೊದಲು ಅದನ್ನೇ ಮಾಡ್ತೀನಿ, ಆಮೇಲೆ ನಿನ್ನ ವಿಚಾರಿಸ್ಕೊತೀನಿ ಅಂತ ಅಲ್ಲಿಂದ ಹೋದ. ಎಲ್ಲರೂ ದೇವಸ್ಥಾನದ ಹೊರಗೆ ವೆಯ್ಟ್ ಮಾಡ್ತಿದ್ರು. ಶರತ್ ಅಲ್ಲಿಗೆ ಬಂದ. ಅಮ್ಮ, ಪುಟಾಣಿ ಬನ್ನ ಅಂತ ಅಂದ. ಹರ್ಷ, ರಾಹುಲ್ ಕೂಡ ವಾಪಸ್ ಬಂದು, ಇಲ್ಲ ಶರತ್, ಎಲ್ಲೂ ಸಿಗಲಿಲ್ಲ ಅಂದರು. ಶರತ್: ಪಾರಿಜಾತ ಎಲ್ಲಿ ಅಂದ. ಸುಮತಿ: ಅವಳು ದೇವಸ್ಥಾನದ ಒಳಗೆ ಪುಟಾಣಿನ ಹುಡುಕೊಂಡು ಹೋದ್ಲು ಕಣೋ ಅಂದರು. ಶರತ್: ಓ ಶಟ್ ಅಂತ ತಾನು ಒಳಗೆ ಓಡ್ದ. ನಿತ್ಯ: ಪುಟಾಣಿ ಎಲ್ಲಿದ್ಯಾ ಅಂತ ಕೂಗ್ತಾ ಹೋಗ್ತಿದ್ಲು. ಅವಳನ್ನು ನೋಡಿ ವಿನಯ್: ನಿತ್ಯ ಅವರೇ, ನೀವಿಲ್ಲಿ ಯಾಕೆ ಬಂದ್ರಿ? ನೋಡಿ, ಬಾಂಬ್ ಎಲ್ಲಿದೆ ಅಂತ ಗೊತ್ತಿಲ್ಲ, ಅದನ್ನು ಐಡೆಂಟಿಫೈ ಮಾಡೋ ತನಕ ಹೊರಗಡೆ ಹೋಗಿ ಪ್ಲೀಸ್, ನಮ್ಮ ಕೆಲಸ ಮಾಡೋಕ್ಕೆ ಕೋಪ್ರೇಟ್ ಮಾಡಿ ಅಂದ. ಇಲ್ಲ ವಿನಯ್ ಸರ್, ನಮ್ಮ ಪುಟಾಣಿ ಮಿಸ್ ಆಗಿದ್ದಾನೆ, ನಾನು ಅವ್ನು ಹುಡುಕ್ಲೇಬೇಕು, ಪ್ಲೀಸ್ ನನ್ನ ಹೋಗು ಅನ್ಬೇಡಿ ಅಂದ್ಲು ನಿತ್ಯ. ವಿನಯ್: ನಿತ್ಯ ಅವರೇ, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್, ನಿಮ್ಮ ಜೀವಕ್ಕೆ ಅಪಾಯ ಆಗ್ಬೋದು, ಇಲ್ಲಿಂದ ಹೋಗಿ ಅಂದ. ನಿತ್ಯ: ಇಲ್ಲ ವಿನಯ್ ಸರ್, ನನಗೆ ನನ್ನ ಪುಟಾಣಿ ಚಿರು ಬೇಕು, ಅದೇನಾದರೂ ಆಗಲಿ, ನಾನು ಸತ್ರು ಚಿಂತೆ ಇಲ್ಲ ಅಂದ್ಲು. ವಿನಯ್ ಕುಮಾರ್ಗೆ ಅವಳ ಜೊತೆ ವಾದ ಮಾಡಿ ಗೆಲ್ಲೋಕೆ ಆಗಲಿಲ್ಲ.
ಸರಿ ಬನ್ನಿ ಅಂತ ಹುಡ್ಕೋಕ್ ಶುರು ಮಾಡಿದ್ರು. ಶರತ್ ಕೂಡ ಅಲ್ಲಿಗೆ ಬಂದ. ಪಾರಿಜಾತ, ಪುಟಾಣಿ ಸಿಕ್ಕಿದ್ನಾ? ನಿತ್ಯ, ಇಲ್ಲ ಸರ್ ಅಂದ್ಲು. ವಿನಯ್, ಶರತ್ ಸರ್ ಪ್ಲೀಸ್ ಇವ್ರನ್ನ ಹೊರಗೆ ಕರ್ಕೊಂಡು ಹೋಗಿ. ಬಾಂಬ್ ಎಲ್ಲಿಟ್ಟಿದ್ದಾರೆ ಗೊತ್ತಿಲ್ಲ, ನಿಮ್ಮ ಜೀವಕ್ಕೆ ಅಪಾಯ ಆಗಬಹುದು, ಹೋಗಿ ಅಂದರೆ ಅವ್ರ ಪುಟಾಣಿ ಚಿರು ಬೇಕು, ನನ್ನ ಜೀವ ಹೋದ್ರೂ ಪರವಾಗಿಲ್ಲ ಅಂತ ಹಠ ಮಾಡ್ತಾ ಇದ್ದಾರೆ ಅಂದ. ಶರತ್, ಸಾರಿ ವಿನಯ್, ಪುಟಾಣಿ ವಿಚಾರದಲ್ಲಿ ಅವಳು ಯಾರ ಮಾತು ಕೇಳಲ್ಲ, ಬನ್ನಿ ಒಟ್ಟಿಗೆ ಹುಡ್ಕೋಣ ಅಂತ ಹುಡ್ಕೋಕ್ ಶುರು ಮಾಡಿದ್ರು. ಅವ್ರ ಸಿಬ್ಬಂದಿ ಒಬ್ರು ಜೋರಾಗಿ ಸರ್ ಬೇಗ ಬನ್ನಿ ಅಂತ ಕೂಗಿದ್ ಕೇಳಿ ವಿನಯ್, ಶರತ್, ನಿತ್ಯ ಮೂವರು ಅಲ್ಲಿಗೆ ಓಡಿದ್ರು. ದೇವಸ್ಥಾನದಲ್ಲಿದ್ದ ದಾಸೋಹ ಭವನದಲ್ಲಿ ಬಾಂಬ್ ಇಟ್ಟಿರೋದು ಬೆಳಕಿಗೆ ಬಂತು. ಆಶ್ಚರ್ಯ ಅಂದರೆ ಆ ಬಾಂಬ್ ಇಟ್ಟಿರುವ ಬಾಕ್ಸಿನ ಮೇಲೆಯೇ ಪುಟಾಣಿ ಚಿರು ಕೂತಿತ್ತು. ಪುಟಾಣಿ ಮೇಲಿದ್ರೆ ಬಾಂಬ್ ಸ್ಫೋಟ ಆಗೋ ಸಾಧ್ಯತೆ ಹೆಚ್ಚಾಗಿತ್ತು. ಓ ಗಾಡ್, ಹೌ ಇಸ್ ದಿಸ್ ಪಾಸಿಬಲ್ ಅಂತ ನಿಧಾನವಾಗಿ ಹತ್ರ ಬಂದು ನೋಡಿದ್ರು. ನಿತ್ಯ, ಪುಟಾಣಿ ಅಂತ ಅವನ ಹತ್ರ ಹೋಗೋಕೆ ಮುಂದಾದ್ಲು. ವಿನಯ್, ನೋ ನೋ ನಿತ್ಯ ಅವರೇ, ಡೋಂಟ್ ಟಚ್ ಹಿಮ್ ಪ್ಲೀಸ್ ಅಂದರು. ಪುಟಾಣಿ ಚಿರು, ನಿತ್ಯ ಡಾರ್ಲಿಂಗ್, ನಾನು ಇಲ್ಲಿಂದ ಕರ್ಕೊಂಡು ಹೋಗಿ ಅಂತು. ಪುಟಾಣಿ, ನೀನು ಹೇಗೆ ಬಂದೆ ಇಲ್ಲಿಗೆ, ಯಾರು ಇಲ್ಲಿಗೆ ಕರ್ಕೊಂಡು ಬಂದರು ನಿನ್ನನ್ನು ಅಂದ್ಲು ನಿತ್ಯ. ವಿನಯ್ ಕುಮಾರ್ ನಿಧಾನವಾಗಿ ಒಬ್ಬನೇ ಹತ್ರ ಹೋಗಿ ಅಬ್ಸರ್ವ್ ಮಾಡ್ದ. ಆ ಬಾಂಬ್ ಬ್ಲಾಸ್ಟ್ ಆಗೋದಕ್ಕೆ ಇನ್ನು 45 ಸೆಕೆಂಡ್ಸ್ ಅಷ್ಟೇ ಬಾಕಿ ಇತ್ತು. ಓ ಶಟ್, ಶರತ್ ಸರ್ ಇಟ್ಸ್ ಟೂ ಡೇಂಜರಸ್ ಅಂತ ಅದನ್ನು ಡೆಸ್ಟ್ರಾಯ್ ಮಾಡೋದಕ್ಕೆ ನೋಡ್ದ. ಆದರೆ ಹಾಗೆ ಮಾಡಬೇಕು ಅಂದರೆ ಪುಟಾಣಿ ಚಿರುನ ಅದರಿಂದ ಮೊದಲು ಹೊರಗೆ ತೆಗಿಬೇಕು. ಹಾಗೆ ತೆಗೆದ್ರೆ ಬ್ಲಾಸ್ಟ್ ಆಗೋ ಸಾಧ್ಯತೆ ಇದೆ. ಅವನಿಗೆ ತಲೆನೇ ಓಡ್ತಾ ಇಲ್ಲ ಅನ್ನೋ ಹಾಗೆ ಆಯಿತು. ಹೇಗೆ ಮಾಡೋದು ಅಂತ ಯೋಚಿಸ್ತಾ ಇದ್ದ. ನಿತ್ಯ ಹಿಂದೆ ಮುಂದೆ ನೋಡದೆ ಹೋಗಿ ಪುಟಾಣಿ ಚಿರು ಕುಳಿತಿದ್ದ ಬಾಕ್ಸ್ ಮೇಲೆ ಕೈಯಿಟ್ಟು ಒತ್ಕೊಂಡು, ಶರತ್ ಸರ್ ಪುಟಾಣಿ ಚಿರು ಎತ್ಕೊಂಡು ಇಲ್ಲಿಂದ ಹೊರಗೆ ಹೋಗಿ ಬೇಗ ಅಂದ್ಲು. ಶರತ್, ವಿನಯ್ ಇಬ್ಬರಿಗೂ ಶಾಕ್. ನೋ ಪಾರಿಜಾತ, ನಿನ್ನ ಬಿಟ್ಟು ನಾನು ಹೋಗಲ್ಲ ಅಂದ. ನಿತ್ಯ, ಸರ್ ಪ್ಲೀಸ್ ಟೈಮ್ ಇಲ್ಲ, ಪುಟಾಣಿನ ಎತ್ಕೊಂಡು ಹೋಗಿ ಅಂದ್ಲು. ಶರತ್ ನಿತ್ಯ ಹೇಳ್ದಾಗೆ ಪುಟಾಣಿ ಚಿರುನ ಅಲ್ಲಿಂದ ನಿಧಾನವಾಗಿ ಎತ್ಕೊಂಡು ಅಲ್ಲಿಂದ ಹೊರಗೆ ಹೋದ. ನಿತ್ಯ ಆ ಕಡೆ ಈ ಕಡೆ ನೋಡಿ, ವಿನಯ್ ಅವರೇ ಡೋರ್ ಆ್ಯಂಡ್ ವಿಂಡೋಸ್ ಕವರ್ ಮಾಡಿ ಬೇಗ ಅಂದ್ಲು. ವಿನಯ್ ಕುಮಾರ್ ಶಾಕ್ ಆಯಿತು. ಇದೇನು ಹೀಗೆ ಹೇಳ್ತಾ ಇದ್ದಾರೆ ಅಂತ ಒಂದು ಸಣ್ಣ ಬೆಳಕು ಕಾಣುವಂತೆ ಬಿಟ್ಟು ಎಲ್ಲ ಕ್ಲೋಸ್ ಮಾಡಿ ಬಾಂಬ್ ಟೈಮಿಂಗ್ ನೋಡ್ದ. ಅದು ಬ್ಲಾಸ್ಟ್ ಆಗೋಕ್ಕೆ 3 ಸೆಕೆಂಡ್ ಇತ್ತು. ನಿತ್ಯ ಫ್ರ್ಯಾಕ್ಷನ್ಸ್ ಆಫ್ ಸೆಕೆಂಡ್ನಲ್ಲಿ ಆ ಬಾಂಬ್ನ ಡೆಸ್ಟ್ರಾಯ್ ಮಾಡಿದ್ಲು. ವಿನಯ್ ಅವಳನ್ನೇ ಆಶ್ಚರ್ಯದಲ್ಲಿ ನೋಡ್ತಾ ನಿಂತಿದ್ದ. ಪುಟಾಣಿನ ಎತ್ಕೊಂಡು ಹೊರಗೆ ಬಂದ ಶರತ್, ಅಮ್ಮ ಪುಟಾಣಿನ ನೋಡ್ಕೊಳ್ಳಿ ಅಂತ ಸುಮತಿ ಅಮ್ಮ ಕೈಗೆ ಪುಟಾಣಿನ ಕೊಟ್ಟ. ರಾಹುಲ್, ನಿತ್ಯ ಎಲ್ಲಿ ಶರತ್ ಅಂದ. ಶರತ್, ಶೀ ಈಸ್ ಇನ್ ಡೇಂಜರಸ್ ಸಿಚುಯೇಷನ್ ರಾಹುಲ್, ನಾನು ಪಾರಿಜಾತ ಹತ್ರ ಹೋಗ್ತೀನಿ ಅಂತ ಮತ್ತೆ ಒಳಗೆ ಓಡ್ದ. ಅವನ ಹಿಂದೆ ರಾಹುಲ್ ಕೂಡ ಓಡ್ದ. ಅವರಿಬ್ಬರು ಮತ್ತೆ ನಿತ್ಯ ಇದ್ದಲ್ಲಿಗೂ ಓಡಿ ಬಂದರು. ಅಲ್ಲಿ ಆಗಬೇಕಿದ್ದ ಬಾಂಬ್ ಅನಾಹುತ ಕ್ಷಣಾರ್ಧದಲ್ಲಿ ತಪ್ಪಿದ್ದು ಸಮಾಧಾನವಾಗಿತ್ತು. ನಿತ್ಯಗೆ ಏನೂ ಆಗಲಿಲ್ಲ ಅಂತ ಒಂದು ಡೀಪ್ ಬ್ರೀತ್ ತಗೊಂಡು ಅವ್ರ ಹತ್ರಕ್ಕೆ ಬಂದು ಅವಳನ್ನು ತಪ್ಕೊಂಡು, ಪಾರಿಜಾತ ನಿನಗೇನೂ ಆಗಿಲ್ಲ ಅಲ್ವಾ ಅಂತ ಅಂದ. ನಿತ್ಯ ಅವನಿಂದ ಬಿಡಿಸ್ಕೊಂಡು, ನನಗೇನೂ ಆಗಿಲ್ಲ ಸರ್, ಭಯ ಪಡಬೇಡಿ ಅಂದ್ಲು. ಶರತ್ ವಿನಯ್ ಕಡೆ ನೋಡಿ, ಥ್ಯಾಂಕ್ ಯು ವಿನಯ್, ಥ್ಯಾಂಕ್ ಯು ಸೋ ಮಚ್, ನಿಮ್ಮಿಂದ ನನ್ನ ಪಾರಿಜಾತ ಮತ್ತೆ ಪುಟಾಣಿ ಸೇಫ್ ಆದರು ಅಂದ. ವಿನಯ್ ಇನ್ನೂ ಶಾಕ್ನಲ್ಲೇ ಇದ್ದ. ವೆಯ್ಟ್ ಶರತ್ ಸರ್, ನೀವು ಅಪ್ರಿಷಿಯೇಟ್ ಮಾಡಬೇಕಾಗಿರೋದು ನಂಗಲ್ಲ, ನಿತ್ಯ ಅವ್ರಿಗೆ ಅಂದ. ರಾಹುಲ್, ವಾಟ್, ನಿತ್ಯಾಗ ಅಂತ ನಿತ್ಯ ಕಡೆ ನೋಡ್ದ. ವಿನಯ್ ಕುಮಾರ್, ಹೌದು ಸರ್, ನೀವೆಲ್ಲ ಅಂದ್ಕೊಂಡು ಹಾಗೆ ಬಾಂಬ್ನ ಡಿಆಕ್ಟಿವೇಟ್ ಮಾಡಿದ್ದು ನಾನಲ್ಲ, ನಿತ್ಯ ಅವರು ಅಂದ. ಶರತ್, ಪಾರಿಜಾತ ವಿನಯ್ ಹೇಳಿದ್ದು ನಿಜಾನಾ? ಬಾಂಬ್ನ ನೀನು ಡೆಸ್ಟ್ರಾಯ್ ಮಾಡ್ದ? ಹೌ ಇಸ್ ದಿಸ್ ಪಾಸಿಬಲ್ ಅಂದ. ನಿತ್ಯ, ಅಯ್ಯೋ ಸರ್, ಅದ್ರ ಬಗ್ಗೆ ನನಗೇನೂ ಗೊತ್ತಿಲ್ಲ, ಟೆನ್ಷನಲ್ಲಿ ಅದು ಯಾವ ಬಟನ್ ಹೇಗೆ ಪ್ರೆಸ್ ಮಾಡಿದ್ನೋ ಗೊತ್ತಿಲ್ಲ, ಅದು ಮಿರಾಕಲ್ ಅನ್ನೋ ಹಾಗೆ ಡೆಸ್ಟ್ರಾಯ್ ಆಯಿತು ಅಷ್ಟೇ ಅಂದ್ಲು. ವಿನಯ್ ಅವಳನ್ನೇ ಅನುಮಾನದಲ್ಲಿ ನೋಡ್ತಾ, ಮನಸ್ಸಲ್ಲಿ ಟೆನ್ಷನ್ನಲ್ಲಿ ಮಾಡಿದರೆ ಕನ್ಫ್ಯೂಷನ್ ಇರುತ್ತೆ, ಆದರೆ ಇವರು ಇದನ್ನು ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಇರೋ ಹಾಗೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ನಲ್ಲಿ ಡೆಸ್ಟ್ರಾಯ್ ಮಾಡಿದ್ರು. ಈಗ ನೋಡಿದ್ರೆ ಹೀಗೆ ಹೇಳ್ತಾ ಇದ್ದಾರಲ್ಲ, ಇವ್ರು ಹೇಳಿದ್ದು ಸುಳ್ಳ ಇಲ್ಲ ನಾನು ನೋಡಿದ ಸುಳ್ಳ ಅಂತ ನಿಂತಿದ್ದ. ಎಪಿಸೋಡ್ 158. ರೊಮ್ಯಾಂಟಿಕ್ ಆಗಿರೋದು ನಿತ್ಯಾಗಿಷ್ಟ ಆಗಲ್ಲ. ವಿನಯ್ ಅಷ್ಟು ಆಶ್ಚರ್ಯದಲ್ಲಿ ಇರೋದು ನೋಡಿ ಶರತ್, ವಿನಯ್ ಕುಮಾರ್ ಯಾಕೆ ಸೈಲೆಂಟ್ ಆಗಿದ್ದೀರಾ, ಏನಾಯಿತು ಅಂತ ಅಂದ. ವಿನಯ್, ಅದು ಶರತ್ ಸರ್, ನಿತ್ಯ ಅವರು ಬಾಂಬ್ನ ಅಂತ ಏನೋ ಹೇಳೋಕೆ ಹೋದ. ಅಷ್ಟರಲ್ಲಿಗೆ ಪೊಲೀಸ್ ಸಿಬ್ಬಂದಿ ಒಬ್ಬರು ಬಂದು, ವಿನಯ್ ಸರ್, ದೇವಸ್ಥಾನದ ಹೊರಗಡೆ ತುಂಬ ಮೀಡಿಯಾ ಸುತ್ತುವರೆದಿದೆ, ಬಾಂಬ್ ಡೆಸ್ಟ್ರಾಯ್ ಮಾಡಿದವರನ್ನು ಇಂಟರ್ವ್ಯೂ ತೊಗೋಬೇಕಂತೆ, ಕೋಆಪ್ರೇಟ್ ಮಾಡಿ ಅಂತ ಗಲಾಟೆ ಮಾಡ್ತಿದ್ದಾರೆ ಅಂದರು. ವಿನಯ್, ಓಕೆ
10 ಮಿನಿಟ್ಸ್ ಅಂದರು. ನಿತ್ಯ ಮಧ್ಯೆ ಮಾತಾಡ್ತಾ, ವಿನಯ್ ಸರ್, ಇಫ್ ಯು ಡೋಂಟ್ ಮೈಂಡ್, ಬಾಂಬ್ ಡೆಸ್ಟ್ರಾಯ್ ಮಾಡಿದ್ದು ನೀವೇ ಅಂತ ಹೇಳಿ ಪ್ಲೀಸ್ ಅಂದ್ಲು. ವಿನಯ್ ಮತ್ತಷ್ಟು ಅನುಮಾನ ಶುರುವಾಯಿತು. ಯಾಕೆ ನಿತ್ಯ ಅವರೇ, ಯಾಕೆ ನೀವು ಮಾಡಿದ ಕೆಲಸನ ನಾನು ಮಾಡಿದೆ ಅಂತ ಹೇಳ್ಕೋಬೇಕು? ಸಾವಿರಾರು ಜನದ ಪ್ರಾಣ ಉಳಿಸಿದ್ದೀರಾ ನೀವು, ಈ ಅಪ್ರಿಸಿಯೇಷನ್ ನಿಮಗೆ ಸಿಗಬೇಕು. ಸೊ ಬನ್ನಿ ಇಂಟರ್ವ್ಯೂ ಕೊಡೋಣ ಅಂದ. ನಿತ್ಯ, ನೋ ವಿನಯ್ ಸರ್, ನಾನು ಅಪ್ರಿಸಿಯೇಷನ್ಗೋಸ್ಕರ ಈ ಕೆಲಸ ಮಾಡಲಿಲ್ಲ. ಆ್ಯಂಡ್ ಮೋರ್ ಓವರ್ ನನಗೆ ಪಬ್ಲಿಸಿಟಿ ಇಷ್ಟ ಆಗಲ್ಲ. ಐ ಮೀನ್ ಟು ಸೇ, ಇದೆಲ್ಲವುಗಳಿಂದ ಸ್ವಲ್ಪ ದಿನದ ಮಟ್ಟಿಗೆ ದೂರ ಇರಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಶರತ್, ಇಟ್ಸ್ ಓಕೆ ವಿನಯ್, ಪಾರಿಜಾತ ಇಷ್ಟ ಇಲ್ಲ ಅಂದರೆ ಬಲವಂತ ಬೇಡ ಪ್ಲೀಸ್ ಅಂತ ಅಂದ. ವಿನಯ್ 5 ನಿಮಿಷ ಯೋಚಿಸಿ, ಓಕೆ ಸರ್, ನೀವಿನ್ನು ಹೊರಡಿ, ಇದೆಲ್ಲ ನಾನು ನೋಡ್ಕೋತೀನಿ ಅಂತ ಹೇಳ್ದ. ಅವರೆಲ್ಲ ದೇವಸ್ಥಾನದಿಂದ ಮನೆಗೆ ಹೊರಟು ಹೋದರು. ಮನೆಗೆ ಬಂದು ದೇವಸ್ಥಾನದಲ್ಲಿ ನಡೆದಿದ್ದೆಲ್ಲ ಅಜ್ಜಿ ಮತ್ತು ರಾಧಾಗೆ ಹೇಳ್ತಾ ನಿತ್ಯ ಧೈರ್ಯದ ಬಗ್ಗೆ ಅಪ್ರಿಷಿಯೇಟ್ ಮಾಡ್ತಾ ಇದ್ರು. ನಿತ್ಯ ಸಾಕು ಸಾಕು ಹೋಗಲಿದ್ದು, ನಾನು ಪುಟಾಣಿಗೆ ಊಟ ಮಾಡಿಸ್ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋದ್ಲು. ರಾಹುಲ್ಗೆ ಪದೇ ಪದೇ ಆಫೀಸಿಂದ ಕಾಲ್ ಬರ್ತಾ ಇತ್ತು. ಸರಿ ಶರತ್, ನಾವಿನ್ನು ನಮ್ಮನೆಗೆ ಹೊರಡ್ತೇವೆ. ನಾವು ಬಂದು ಆಲ್ರೆಡಿ 1 ವೀಕ್ ಆಗ್ತಾ ಬಂತು. ವರ್ಕ್ ಎಲ್ಲ ಪೆಂಡಿಂಗ್ ಇದೆ. ಅದು ಅಲ್ಲದೆ ಸತ್ಯ ಈಗ ನಿಮ್ಮೆಲ್ಲರ ಜೊತೆ ಹೊಂದ್ಕೊಂಡಿದ್ದಾಳೆ. ಸೊ ವಿ ಹ್ಯಾವ್ ಟು ಗೋ ಅಂತ ಅಂದ. ಶರತ್, ಏನು ಹೋಗ್ತೀರಾ? ಇದನ್ನು ಕೇಳಿದರೆ ಖಂಡಿತ ನಿಮ್ಮ ತಂಗಿ ಹೋಗಬೇಡಿ ಅಂತ ಹಠ ಮಾಡಿ ನಿಮ್ಮನ್ನು ಹೋಗೋಗ್ಬಿಡಲ್ಲ, ನೋಡ್ತಾ ಇರಿ. ಅದಕ್ಕೆ ನಾನೇ ಹೇಳ್ತಾ ಇದ್ದೀನಿ, ಇನ್ನೊಂದೆರಡು ದಿನ ಇಲ್ಲೇ ಇರಿ ರಾಹುಲ್ ಅಂದ. ನಿತ್ಯ ಆ ಕಡೆಯಿಂದ ಬರ್ತಾ, ಬೇಡ ನೀವು ಹೊರಡಿ ರಾಹುಲ್ ಅಣ್ಣ ಅಂತ ಹತ್ರ ಬಂದ್ಲು. ಶರತ್, ಪಾರಿಜಾತ ಆಶ್ಚರ್ಯದಲ್ಲಿ ಅವಳನ್ನೇ ನೋಡ್ತಾ, ಏನು ಹೇಳ್ತಾ ಇದೆಯಾ? ನಾನು ನೋಡಿದ್ರೆ ನೀನು ರಾಹುಲ್ನ ಇಲ್ಲೇ ಇರಿ ಅಂತ ಹಠ ಮಾಡಿ ಇಲ್ಲೇ ಇರೋ ಹಾಗೆ ಉಳಿಸ್ಕೊತೀನೋ ಅಂತ ಹೇಳ್ತಿದ್ರೆ, ನೀನು ನೋಡಿದ್ರೆ ಹೊರಡಿ ಅಂತ ಇದೆಯಾ? ನೀನಾ ಹೀಗೆ ಹೇಳ್ತಾ ಇರೋದು ಅಂದ. ನಿತ್ಯ, ಹೌದು ನಾನೇ ಹೇಳ್ತಾ ಇರೋದು. ನನಗೂ ರಾಹುಲ್ ಅಣ್ಣ ಇಲ್ಲೇ ಇರಬೇಕು ಅಂತಲೂ ಆಸೆ. ಆದರೆ ನಮ್ಮಣ್ಣ ಏನು ಸಾಮಾನ್ಯದವನ? RK ಗ್ರೂಪ್ ಆಫ್ ಕಂಪನಿ CEO ಸರ್. ಅವರಿಲ್ಲ ಅಂದರೆ ಕೆಲಸ ಹೇಗೆ ನಡೆಯುತ್ತೆ? ಅವ್ರಿಗೆ ಅವ್ರದ್ದೇ ಆದ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರುತ್ತೆ. ಸೊ ಅವ್ರು ಇಲ್ಲಿಂದ ಹೋಗೋದು ಸರಿ ಅಂದ್ಲು. ರಾಹುಲ್ ಅವಳು ಭುಜದ ಮೇಲೆ ಕೈ ಇಟ್ಟು, ನನ್ನ ಪುಟ್ಟ ದೇವತೆ, ತುಂಬ ಜಾಣೆ. ಶರತ್, ಅವಳು ಎಲ್ಲದ್ರ ಬಗ್ಗೆಯೂ ತುಂಬ ಚೆನ್ನಾಗಿ ಥಿಂಕ್ ಮಾಡ್ತಾಳೆ. ಸಚ್ ಅ ಬ್ರಿಲಿಯಂಟ್ ಫೆಲೋ ಅಂತ ನಗ್ತಾನೆ. ನಿತ್ಯ ಅವನು ತನ್ನ ಶೋಲ್ಡರ್ ಹಿಡ್ದಿರೋ ಕೈ ನೋಡಿ ಅವನ ಓರೆಗಣ್ಣಿಂದ ಗುರಾಯಿಸಿ ತನ್ನ ಶೋಲ್ಡರ್ನಿಂದ ಅವನ ಕೈ ತೆಗೆದು, ಸರಿ ರಾಹುಲ್ ಅಣ್ಣ, ನೀವು ಶ್ರುತಿ ಊಟ ಮಾಡಿ ಹೊರಡಿ ಬನ್ನಿ ಅಂದ್ಲು. ಹಾಗೆ ಅವರು ಕೂಡ ಊಟ ಮಾಡಿ ಹೊರಡ್ತಾ, ಸರಿ ಪುಟ್ಟ, ಸತ್ಯ ಹುಷಾರು, ಏನಾದರೂ ಇದ್ದರೆ ಕಾಲ್ ಮಾಡು, ಶ್ರುತಿ ಬಾ ಅಂತ ಅಲ್ಲಿಂದ ಶ್ರುತಿನ ಕರ್ಕೊಂಡು ತನ್ನ ಮನೆ ಕಡೆ ಹೊರಟ ರಾಹುಲ್. ಇಲ್ಲಿ ವರ್ಷಾ ಜೊತೆ ಸೋಫಾ ಮೇಲೆ ಕೂತಿದ್ದ ದಿವ್ಯಾ ಕೈ ನೋಡಿ, ಅಯ್ಯೋ ಸತ್ಯಕ್ಕ, ನಿಮ್ಮ ಕೈ ಯಾಕೆ ಇಷ್ಟು ರೆಡ್ ಆಗಿದೆ, ಏನು ಮಾಡ್ಕೊಂಡ್ರಿ ಅಂದ್ಲು ವರ್ಷ. ದಿವ್ಯಾ ಅದನ್ನು ನೋಡಿ, ಅಕ್ಕ ಅಂತ ನಿತ್ಯ ಕಡೆ ಕೈ ತೋರಿಸಿದ್ಲು. ನಿತ್ಯ ಹತ್ರ ಬಂದು, ಏನು ವರ್ಷ, ಏನಾಯಿತು ಅಂದ್ಲು. ವರ್ಷ, ನಿತ್ಯಕ್ಕ, ಸತ್ಯಕ್ಕನ ಕೈ ನೋಡಿ ಎಷ್ಟು ರೆಡ್ ಆಗಿದೆ, ನಿಮಗೆ ಗೊತ್ತಾ ಯಾಕೆ ಹೀಗಾಗಿದೆ ಅಂತ ಅಂದ್ಲು. ನಿತ್ಯ, ಹೌದಾ, ಎಲ್ಲಿ ಅಂತ ಅವಳ ಕೈ ನೋಡಿ ಅದು ಹೇಗಾಯಿತು ಅಂತ ನೆನಪಿಸ್ಕೊಂಡ್ಳು. ದೇವಸ್ಥಾನದಲ್ಲಿ ದಿವ್ಯಾ ರತ್ನಮಾಲಾ ಅವರನ್ನು ನೋಡಿ ಹತ್ರ ಓಡುವಾಗ ನಿತ್ಯ ಅವಳ ಕೈಯನ್ನು ತುಂಬ ಹಾರ್ಶ್ ಆಗಿ ಹಿಡಿದಿದ್ಲು. ಅದು ಹೇಗಾಯಿತು ಅಂತ ನನಗೂ ಗೊತ್ತಿಲ್ಲ ವರ್ಷ ಅಂತ ಮಾತು ಮರೆಸಿ ಅಲ್ಲಿಂದ ತನ್ನ ರೂಮಿಗೆ ಹೋದ್ಲು. ಫೋನ್ನ ಬೆಡ್ ಮೇಲೆ ಬಿಸಾಡಿ ಬೆಡ್ ಮೇಲೆ ಕೂತು ಕೈನ ಹಿಂದೆ ಸಪೋರ್ಟ್ ಇಟ್ಕೊಂಡು ಕಾಲ ಮೇಲೆ ಕಾಲು ಹಾಕಿ ಕೆನ್ನೆಗೆ ನಾಲ್ಗೆಯಿಂದ ತೂರ್ಕೊಂಡು ತುಂಬ ಆ್ಯಟಿಟ್ಯೂಡ್ನಲ್ಲಿ ಏನೋ ಯೋಚಿಸ್ತಾ ಕೂತಿದ್ಲು. ಅಲ್ಲಿಗೆ ಶರತ್ ಬಂದದ್ದು ನೋಡಿ ಕಾಲು ಕೆಳಗೆ ಬಿಟ್ಟು ಅವ್ನು ನೋಡಿ ಸ್ಮೈಲ್ ಮಾಡಿದ್ಲು. ಶರತ್ ಅವಳ ಪಕ್ಕ ಬಂದು ಕೂತ್ಕೊಂಡು, ಏನು ಹೆಂಡ್ತಿ, ತುಂಬ ಡೀಪಾಗಿ ಯೋಚನೆ ಮಾಡ್ತಾ ಇದೆಯಾ ಅಂದ. ನಿತ್ಯ ಅವನು ತನ್ನ ಪಕ್ಕಕ್ಕೆ ಬಂದು ಕುಳಿತದ್ದು ನೋಡಿ ಅಲ್ಲಿಂದ ಮೇಲೆದ್ದು 2 ಹೆಜ್ಜೆ ಮುಂದಿಟ್ಟು ನಿಂತ್ಕೊಂಡು, ಹೌದು, ಅವಳನ್ನು ಏನು ಮಾಡಲಿ ಅಂತ ಯೋಚಿಸ್ತಿದ್ದೀನಿ ಅಂದ್ಲು. ಶರತ್, ವಾಟ್, ಅವಳನ್ನ ಏನು ಮಾಡಲಿ ಅಂತನಾ, ಯಾರನ್ನು ಏನು ಮಾಡಬೇಕು ಅಂದ. ನಿತ್ಯ, ಅಯ್ಯೋ ಸರ್, ನಾನು ಹೇಳಿದ್ದು ಏನಂದರೆ ಸತ್ಯಾಗೆ ಹಳೆ ನೆನಪು ಬರೋಕ್ಕೆ ಏನು ಮಾಡಬೇಕು ಅಂತ ಯೋಚಿಸ್ತಿದ್ದೀನಿ ಅಂತ ಅಂದ್ಲು. ಶರತ್, ಹೌದಾ, ಹಾಗಾದರೆ ನನ್ನ ಹತ್ರ ಒಂದು ಪ್ಲ್ಯಾನ್ ಇದೆ, ಸತ್ಯಾಗೆ ಖಂಡಿತ ಹಳೆ ನೆನಪು ಬರ್ಬೋದು ಅಂದ. ನಿತ್ಯಾಗೆ ಅವ್ನು ಹೇಳೋದು ಕೇಳಿ ಸರ್ಪ್ರೈಸ್ ಆಗಿ, ಏನೂ ಇರಲಿಲ್ಲ, ಹೌದಾ, ಏನದು ಅಂತ ಕ್ಯಾಶುವಲ್ ಆಗಿ ಕೇಳಿದ್ಲು. ಶರತ್, ನಾವು ಯಾಕೆ ಸತ್ಯನ ಶುಂಠಿಕೊಪ್ಪಕ್ಕೆ ಕರ್ಕೊಂಡು ಹೋಗಬಾರ್ದು? ನೀನು ಸತ್ಯ ಅಲ್ಲಿ ಓಡಾಡಿದ ಜಾಗ, ನಿಮ್ಮ ಅಪ್ಪ ಅಮ್ಮ ಇದ್ದ ಮನೆ ಎಲ್ಲ ನೋಡಿದ್ರೆ ಖಂಡಿತ ಅವಳಿಗೆ ಏನಾದರೂ ನೆನಪಾಗ್ಬೋದು, ಏನಂತ್ಯ ಅಂದ. ನಿತ್ಯ ಮುಖದಲ್ಲಿ ಶುಂಠಿಕೊಪ್ಪಗೆ ಅಂತಿದ್ದಾಗೆ ಏನೋ ಒಂದು ರೀತಿ ಬೇರೆ ಬದಲಾವಣೆ ಕಾಣಿಸ್ತು. ಎಲ್ಲಿಗೆ ಅಂದ್ರಿ
ಅಂತ ತೊದಲ್ತಾ ಮತ್ತೆ ಕೇಳಿದ್ಲು. ಶರತ್ ಇವಳು ಯಾಕೇನು ಗೊತ್ತೇ ಇಲ್ಲ ಅನ್ನೋ ಹಾಗೆ ಕೇಳ್ತಿದ್ದಾಳಲ್ಲ ಅಂದ್ಕೊಂಡು, ಈ ರಾಕ್ಷಸಿ ಶುಂಠಿ ಕೊಪ್ಪಗೆ ನೀನು ಹುಟ್ಟೂರ್ಗೆ ಕಣೆ ಅಂತ ಅಂದ. ನಿತ್ಯ ಅವನ್ನೇ ನೋಡಿ ಎಲ್ಲೋ ಕಳೆದು ಹೋಗಿದ್ಲು. ಅವಳು ಅವನನ್ನು ಹೇಗೆ ನೋಡ್ತಿದ್ಲು ಅಂದರೆ, ಇದಕ್ಕೂ ಮುಂಚೆ ಆ ಹೆಸರನ್ನ ಅವಳು ಎಲ್ಲೂ ಕೇಳೇ ಇಲ್ಲ ಅನ್ನೋ ಹಾಗೆ ನೋಡ್ತಿದ್ಲು. ಶರತ್ ಅವಳು ಸೈಲೆಂಟ್ ಆಗಿರೋದು ನೋಡಿ ಬೆಡ್ಡಿಂದ ಮೇಲೆದ್ದು ಹಿಂದೆಯಿಂದ ಅವಳನ್ನು ಗಟ್ಟಿಯಾಗಿ ತಪ್ಕೊಂಡ. ಏನು ಯೋಚಿಸ್ತಾ ಇದೆಯಾ ಇನ್ನು, ಹೋಗೋಣ ಶುಂಠಿ ಕೊಪ್ಪಗೆ ಅಂದ. ಆದರೆ ಅವನು ಅವಳನ್ನು ತಪ್ಕೊಂಡಿದ್ರು ಅವನಿಗೆ ಅವಳ ಮೇಲೆ ಯಾವ ಫೀಲಿಂಗ್ಸ್ ಆಗ್ತಿಲ್ಲ. ಮನಸ್ಸಲ್ಲಿ ಇದೇನಾಗ್ತಿದೆ ನನಗೆ, ಪಾರಿಜಾತ ನನ್ನ ಸುತ್ತಮುತ್ತ ಇದ್ದರೆ ನಾನು ಎದೆ ಬಡಿತ ಜೋರಾಗಿ ಪಡ್ಕೊಳ್ತಿತ್ತು. ಮನಸ್ಸಲ್ಲಿ ಅದೇನೋ ಹೊಸ ಹೊಸ ರೀತಿ ಭಾವನೆಗಳು ಶುರುವಾಗ್ತಿತ್ತು. ಆದರೆ ಈಗ ನಾನು ನನ್ನ ಪಾರಿಜಾತನ ತಪ್ಕೊಂಡಿದ್ರು ಯಾಕೆ ಆ ರೀತಿ ಫೀಲ್ ಆಗ್ತಿಲ್ಲ? ನಾನು ನನ್ನ ಪಾರಿಜಾತನ ಮೇಲೆ ಅನುಮಾನ ಪಡ್ತಾ ಇಲ್ಲ ತಾನೇ? ಇವಳು ಪಾರಿಜಾತ ಅಲ್ಲ ಅಂದ್ಕೊಳ್ಳೋಕ್ಕೆ ದಿವ್ಯಾನೂ ಇದೇ ಮನೇಲಿದ್ದಾಳೆ. ಹಾಗಿದ್ದಾಗ ನಾನು ಪಾರಿಜಾತ ಮೇಲೆ ಅನುಮಾನ ಪಡೋದು ಎಷ್ಟು ಸರಿ? ಒಂದು ವೇಳೆ ಇವಳಿಗೆ ನಾನು ಇವಳ ಮೇಲೆ ಅನುಮಾನ ಪಟ್ಟೆ ಅಂತ ಗೊತ್ತಾದರೆ ಅವಳು ಅದೆಷ್ಟು ನೊಂದ್ಕೋತಾಳೆ. ಏನೋ ಬೇಡ, ಹೇಳೋಕ್ಕಿಂತ ನಾನೇ ಟೆಸ್ಟ್ ಮಾಡ್ತೀನಿ. ಏನು ಮಾಡಲಿ? ಹಾಂ, ಕಿಸ್ ಮಾಡಿದ್ರೆ ಆ ಫೀಲ್ ಆಗ್ಬೋದಾ ನೋಡೋಣ ಅಂದ್ಕೊಂಡು ಅವಳನ್ನು ತನ್ನತ್ತ ತಿರುಗಿಸಿ, ಸಾಕು ನಿನ್ನ ತಂಗಿ ಬಗ್ಗೆ ಥಿಂಕ್ ಮಾಡಿದ್ದು, ನಿನ್ನ ಗಂಡನಿಗೂ ಸ್ವಲ್ಪ ಟೈಮ್ ಕೊಡಮ್ಮ ಅಂದ. ನಿತ್ಯ ಬೆಳಿಗ್ಗೆಯಿಂದ ನಿಮ್ಮ ಜೊತೆನೇ ತಾನೇ ಇದ್ದೀನಿ ಅಂದ್ಲು. ಶರತ್ ರೊಮ್ಯಾಂಟಿಕ್ ಆಗಿ ನೋಡ್ತಾ ಒಂದೊಂದೇ ಹೆಜ್ಜೆ ಮುಂದೆ ಇಟ್ಟು, ಏನು ಮಾಡಬೇಕು ಅಂತ ನಿಜವಾಗ್ಲೂ ಗೊತ್ತಿಲ್ವಾ, ಅಥವಾ ನಾನೇ ಹೇಳ್ಕೊಡ್ಬೇಕಾ ಅಂತ ಅವಳು ಸೊಂಟ ಬೆಳೆಸಿ ಹಿಡ್ಕೊಂಡ. ನಿತ್ಯ ತುಂಬ ಇರಿಟೇಟ್ ಆಗ್ತಾ ತನ್ನ ಕೈ ಮುಷ್ಟಿ ಕಟ್ಟಿದ್ಲು. ಶರತ್ ಅವಳು ಕೆನ್ನೆ ಲಿಫ್ಟ್ ಮಾಡ್ತಾ ಅವಳ ಮುಖದ ಹತ್ರ ಬಂದು ಕಣ್ಮುಚ್ಚಿ ಅವಳಿಗೆ ಲಿಪ್ ಕಿಸ್ ಮಾಡೋಕ್ಕೆ ಅವಳು ತುಟಿ ಹತ್ರ ಬರ್ತಿದ್ದಂತೆ ನಿತ್ಯ ಕೋಪ ತಾರಕಕ್ಕೇರ್ತು. ಇನ್ನೇನು ಅವಳು ಕಪಾಳಕ್ಕೆ ಒಂದು ಬಾರಿಸುವಷ್ಟರಲ್ಲಿ ಪುಟಾಣಿ ಚಿರು ಅಲ್ಲಿಗೆ ಬಂದು, ಅಯ್ಯಯ್ಯೋ ನಾನು ನೋಡಿಬಿಟ್ಟೆ ಅಂತ ಕಣ್ಮುಚ್ಚಿ ನಿಂತಿತ್ತು. ಅದನ್ನು ನೋಡಿ ಶರತ್ ಅವಳನ್ನ ಬಿಟ್ಟು ದೂರ ಸರಿದ. ನಿತ್ಯ ಅವನಿಗೆ ಬೆನ್ನು ಮಾಡಿ ನಿಂತು ಉಫ್ ಅನ್ನತಾ ತನ್ನ ಕೋಪನ ಕಂಟ್ರೋಲ್ ಮಾಡಿಕೊಂಡ್ಳು. ಶರತ್, ಏಯ್ ಪುಟಾಣಿ, ನೀನೇನು ಮಾಡ್ತಾ ಇದೆಯಾ ಇಲ್ಲಿ? ನೀನೇನು ನೋಡಿದೆ? ನಾವಿನ್ನೂ ಏನು ಮಾಡೇ ಇಲ್ಲ ಅಂದ. ಪುಟಾಣಿ ಶಿರು, ಶರತ್ ಮಾಮ, ನೀನು ನಿತ್ಯ ಡಾರ್ಲಿಂಗ್ನ ತಪ್ಕೊಂಡು ಮುತ್ತು ಕೊಡ್ತಾ ಇದ್ದೆ ತಾನೇ, ಇರು ಎಲ್ರಿಗೂ ಹೇಳ್ತೀನಿ ಅಂತ ಓಡೋಯ್ತು. ಶರತ್, ಪಾರಿಜಾತ ನೀನು ಹೇಳು, ನಾವಿನ್ನೂ ಶುರು ಮಾಡೇ ಇರಲಿಲ್ಲ ಮುತ್ತು ಕೊಡೋದನ್ನು, ಇವನೆಲ್ಲಿಂದ ನೋಡ್ತಾನೆ ಅಂದ. ನಿತ್ಯ, ಅಯ್ಯೋ ಸರ್, ನೀವು ಸ್ಟಾರ್ಟ್ ಮಾಡಿದ್ರೋ ಎಂಡ್ ಮಾಡಿದ್ರೋ, ಆದರೆ ಅವನು ಮನೆಯವ್ರ ಮುಂದೆ ನನ್ನ ಮಾನ ಮರ್ಯಾದೆ ಹರಾಜು ಹಾಕೋಕ್ಕೆ ಮುಂಚೆ ಮೊದಲು ಅವನ್ನ ಹಿಡೀರಿ ಅಂದ್ಲು. ಶರತ್, ಓಹ್ ಶಟ್, ಹೌದಲ್ವಾ? ಏಯ್ ಪುಟಾಣಿ ನಿಂತ್ಕೊಳ್ಳೋ ಅಂತ ಹಿಂದೆನೇ ಓಡ್ದ. ನಿತ್ಯ ಅವನು ಹೋದ ಕಡೆಗೆ ನೋಡಿ ಅಂತ ತಲೆ ಮೇಲೆ ಕೈ ಇಟ್ಟು ಬೆಡ್ ಮೇಲೆ ಕೂತ್ಲು. ಇದೆಲ್ಲ ನೋಡ್ತಾ ಇದ್ದರೆ ಯಾಕೋ ನಿತ್ಯ ಇವಳು ನಿಜವಾದ ನಿತ್ಯ ಅಲ್ಲ ಅಂತ ಅನಿಸ್ತಿದೆ ಅಲ್ವಾ? ಇದಕ್ಕೆ ಆನ್ಸರ್ ನಾನು ಮುಂದಿನ ಎಪಿಸೋಡಲ್ಲಿ ತಿಳಿಸ್ತಾ ಹೋಗ್ತೀನಿ, ರಿವೀಲ್ ಮಾಡ್ತೀನಿ. ಹಾಗೆ ನಿಮಗೇನು ಅನಿಸುತ್ತೆ, ಇವಳು ನಿಜವಾದ ನಿತ್ಯನಾ ಅನ್ನೋದನ್ನು ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ನೋಟಿಫಿಕೇಷನ್ ಬರುತ್ತೆ, ಆಗ ಈ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ನ ನೀವು ಡೈಲಿ ನೋಡ್ಬೋದು.